श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विषयतं हरिं करोतु मम कल्याणं हरिर्हयं काविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणोऽति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ಪುಷ್ಯಮಾಸದ ಶುಕ್ಲ ಪಕ್ಷದ ಏಕಾದಶಿ ವಿಶೇಷವಾದ ಫಲವನ್ನು ನೀಡುವಂಥದ್ದು. ಏಕಾದಶಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಭವಿಷ್ಯೋತ್ತರ ಪುರಾಣದಲ್ಲಿ ಪೌಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪುತ್ರದ ಅಂತ ಕರೀತಾ ಇದ್ದಾರೆ. ಆ ಏಕಾದಶಿಯ ಮಹಾಮಹಿಮೆಯನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಯುಧಿಷ್ಠಿರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಾಮಹಿಮೆಯನ್ನ ನಮಗೆ ತಿಳಿಸಬೇಕು ಅಂತ ಕೃಷ್ಣ ಪರಮಾತ್ಮನನ್ನ ಕೇಳ್ತಾ ಇದ್ದಾನೆ. ಆಗ ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾನೆ. ತಸ್ಯಾಂ ವಿಧಿಂ ಮಹಾರಾಜ ಲೋಕಾನಾಂ ಚ ಹಿತಾಯ ವೈ. ನಿನಗೆ ನಾನಿವತ್ತು ಹೇಳ್ತೀನಿ ಏಕಾದಶಿಯ ಒಂದು ಮಹಾಮಹಿಮೆಯನ್ನ. ಈ ಏಕಾದಶಿಯನ್ನ ಹಿಂದೆ ಯಾರು ಆಚರಣೆ ಮಾಡಿದ್ರು, ಅದಕ್ಕೆ ಅವರಿಗೆ ಬಂದಿರುವಂತಹ ಫಲ ಏನು, ಈ ಏಕಾದಶಿಗೆ ಏನಂತ ಕರೀತಾರೆ ಅಂತ ಎಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪೂರ್ವೇಣ ವಿಧಿನ ರಾಜನ್ ಕರ್ತೈವೇಶ ಪ್ರಯತ್ನತಃ ಪುತ್ರದೇತಿ ಚ ನಾಮ್ನಾಸೌ ಸರ್ವಪಾಪ ಹರಾಪರ. ಈ ಏಕಾದಶಿಗೆ ಪುತ್ರದ ಅಂತ ಕರೀತಾರೆ. ಈ ಪುತ್ರದ ಏಕಾದಶಿಯ ಮಹಾಮಹಿಮೆಯನ್ನ ಇವತ್ತು ನಾನು ನಿನಗೆ ಹೇಳ್ತೀನಿ. ವಿದ್ಯಾವಂತಂ ಯಶಸ್ವಂತಂ ಕರೋತಿ ಚ ನರಂ ಹರಿಹಿ. ವಿದ್ಯಾವಂತನಾಗಿ ಕೀರ್ತಿವಂತನಾಗಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡಿತಾನೆ ಈ ಏಕಾದಶಿ ಆಚರಣೆಯನ್ನ ಮಾಡೋದ್ರಿಂದ. ಅದಕ್ಕೆ ಒಂದು ಆಖ್ಯಾನವನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಹಿಂದೆ ಭದ್ರಾವತಿ ಅನ್ನುವಂತಹ ಪುರಿಯಲ್ಲಿ ಸುಕೇತು ಅನ್ನುವಂತಹ ರಾಜ ವಾಸವನ್ನ ಮಾಡ್ತಾ ಇದ್ದಾನೆ. ಪುರಿ ಭದ್ರಾವತಿ ನಾಮ್ನಿ ರಾಜ ತತ್ರ ಸುಕೇತುವಾನ್. ಭವಿಷ್ಯೋತ್ತರ ಪುರಾಣ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತದೆ. ಸುಕೇತು ಅನ್ನುವಂತಹ ರಾಜ ಭದ್ರಾವತಿ ಅನ್ನೋ ಪುರಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ರಾಜನಿಗೆ ಶೈವ್ಯ ಅನ್ನುವಂತಹ ರಾಣಿ ಇದ್ದಾಳೆ. ಬಹಳ ದಿವಸದಿಂದ ಸಂತಾನ ಅಪೇಕ್ಷೆಗಳಾಗಿದ್ದಾರೆ. ಆದರೆ ಎಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ರು ಅವರಿಗೆ ಸಂತಾನ ಆಗ್ತಾನೇ ಇಲ್ಲ. ಯಾಕೆ ಸಂತಾನ ಆಗಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾನೆ. ಕಿಂ ಕರೋಮಿ ಕ್ವ ಗಚ್ಚಾಮಿ ಸುತಪ್ರಾಪ್ತಿ ಕಥಂ ಭವೇತ್. ನಾನು ಎಲ್ಲಿಗೆ ಹೋಗ್ಲಿ, ಏನು ಮಾಡ್ಲಿ, ಒಳ್ಳೆಯ ಸಂತತಿ ನನಗೆ ಆಗಬೇಕು ಅಂದ್ರೆ ನಾನು ಏನು ಮಾಡಬೇಕು? ರಾಜ್ಯದಲ್ಲಿ ಅವನಿಗೆ ಸುಖ ಕಾಣಲೇ ಇಲ್ಲ. ಬಹಳ ಮನಸ್ಸಿಗೆ ಬೇಜಾರಾಗಿದೆ. ಏನು ಮಾಡಬೇಕು? ಈ ರಾಜ್ಯದಲ್ಲಿದ್ದು ಸಂತಾನನೇ ಇಲ್ಲ. ಹಾಗಾಗಿ ನನಗೆ ಈ ರಾಜ್ಯದ ಅವಶ್ಯಕತೆ ಇಲ್ಲ, ರಾಜ್ಯದಲ್ಲಿರೋದು ಬೇಡ, ಏನಾದ್ರೂ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯಬೇಕು ಅಂತ ಹೇಳಿ ಚಿಂತೆ ಮಾಡ್ತಾ ಆ ರಾಜ ದಂಪತಿಗಳೇನಿದ್ದಾರಲ್ಲ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರಂತೆ. ಪಿತೃಗಳ ಒಂದು ಅನುಗ್ರಹ ಎಲ್ಲಿ ತಪ್ಪಿ ಹೋಗಿದೆನೋ, ನಮ್ಮ ಪಿತೃಗಳೇನಾದ್ರೂ ದುಃಖಿತರಾಗಿದ್ದಾರೋ, ಪಿತರೋ ದುಃಖಿತಾ ಭವನ್, ಏನಾದ್ರೂ ದುಃಖ ಪಡ್ತಾ ಇದ್ದಾರೋ ಹೇಗೆ, ನಾವು ಮಾಡಿರುವಂತಹ ಕರ್ಮ ಸರಿಯಾಗಿದೆನೋ ಇಲ್ಲೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರಂತೆ ಮನಸ್ಸಿನಲ್ಲಿ. ಬಂಧು ಬಾಂಧವರು ಮಿತ್ರರು ಯಾರೂ ಅವನಿಗೆ ರುಚಿ ಕಾಣಲಿಲ್ಲ. ಎಲ್ಲರೂ ಸಮಾಧಾನ ಹೇಳಿದ್ರು ತಮ್ಮ ತಮ್ಮ ಮನಸ್ಸಿಗೆ ಬಂದ ಹಾಗೆ. ಆದರೆ ಅವನಿಗೆ ಯಾವುದರ ಮೇಲೆ ಪ್ರೀತಿ ಉಂಟಾಗಲಿಲ್ಲ. ಆನೆ, ಕುದುರೆ, ವೈಭವ ಇವ್ಯಾವೂ ಬೇಕಾಗಿಲ್ಲ. ಜಿಗುಪ್ಸೆ ಆಗ್ಲಿಕ್ಕೆ ಶುರುವಾಯ್ತಂತೆ.
ನ ಬಾಂಧವ ನ ಮಿತ್ರಾಣಿ ನಮಾತ್ಮ ಸುಹೃದಾಸ್ತತ ನೈರಾಶ್ಯಂ ಭೂಪತೇಷ್ಟಸ್ಯ ಮನಸ್ಸೇವ ಮಜಾಯತ. ನಿರಾಶೆ ಅಂತಂತಾರಲ್ಲ, ಆ ರೀತಿ ಅವನಿಗಾಗಿರುವಂಥದ್ದು. ಪುತ್ರಹೀನನಾಗಿರುವಂತಹ ನರನಿಂದ, ಅಂದ್ರೆ ನನ್ನಿಂದ ಅವನು ತನ್ನ ಮನಸ್ಸಿನಲ್ಲಿ ಅನ್ಕೊಂಡ, ಏನ್ ಪ್ರಯೋಜನ? ಅಪುತ್ರನಾದವನ ಮನೆ ಶೂನ್ಯವಾದ ನಿಷ್ಫಲದಂತೆ, ಖಾಲಿಯಾಗಿರುವಂತಹ ಹೃದಯದಂತೆ, ಏನು ಪ್ರಯೋಜನ ಇಲ್ಲ. ಸುತನಿಲ್ಲದಂತಹವನು ಪಿತೃಋಣವನ್ನ ತೀರ್ಸೋದು ಹೇಗೆ? ದೇವಋಣ, ಋಷಿಋಣ, ಹೋಮ, ಯಜ್ಞ, ತರ್ಪಣ ಎಲ್ಲದರಿಂದ ಪರಿಹಾರ ಆಗುವಂಥದ್ದು. ಆದ್ರೆ ಪಿತೃಋಣ ಸಂತಾನವನ್ನ ಪಡೆದಾಗ ಮಾತ್ರ ಸಾರ್ಥಕ ಆಗುವಂಥದ್ದು. 100 ಜನ್ಮಗಳಲ್ಲಿ ಯಾರು ಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೋ ಇಹಲೋಕದಲ್ಲಿ ಕೀರ್ತಿವಂತರಾಗಿ ಮರಣಾನಂತರ ಒಳ್ಳೆಯ ಗತಿಯನ್ನ ಪಡಿತಾ ಇದ್ದಾರೆ. ಆಯುಷ್ಯ, ಆರೋಗ್ಯ, ಸಂಪತ್ತು, ಸುಖ ಎಲ್ಲವೂ ಅವರಿಗೆ ಸಿಗ್ತಾ ಇದೆ. ಪುಣ್ಯ ಸಂಗ್ರಹವಿಲ್ಲದೆ, ಆಚರಣೆ ಇಲ್ಲದೆ, ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದೆ, ಪುಣ್ಯಂ ವಿನಾ ನಚ ಪ್ರಾಪ್ತಿರ್ ವಿಷ್ಣು ಭಕ್ತಿಂ ವಿನಾ ತಥಾ. ರಾಜ ಮಾತಾಡ್ತಾ ಇದ್ದಾನೆ. ಒಳ್ಳೆಯ ಸಂಪತ್ತು ಮತ್ತು ವಿದ್ಯಾ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪುತ್ರಾಣಾಂ ಸಂಪದೋ ವಾಪಿ ವಿದ್ಯಾಶ್ಚ ಏತಿ ಮೇ ಮತಿ. ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಗಲು ರಾತ್ರಿ ಬದೇ ಇದೇ ಯೋಚನೆ ಅವನ ಮನಸ್ಸಿನಲ್ಲಿ, ಸಂತಾನ ಆಗ್ತಾ ಇಲ್ಲ. ಒಂದ್ಸಾರೆ ಮನಸ್ಸಿನಲ್ಲಿ ಅನ್ಕೊಂಡ, ಆತ್ಮಹತ್ಯೆ ದುರ್ಗತಿಯನ್ನ ತರುವಂಥದ್ದು. ಅದನ್ನ ಕೈ ಬಿಟ್ಟ. ನೋಡ್ರಿ ಎಂಥೆಂಥ ಪರಿಸ್ಥಿತಿ ಮನುಷ್ಯನಿಗೆ ನಿರಾಶೆ ಅನ್ನೋದು ಎಲ್ಲಿ ತನಕ ಕರ್ಕೊಂಡು ಹೋಗ್ತದೆ ಅನ್ಲಿಕ್ಕೆ ಉದಾಹರಣೆ ಇದು. ಆತ್ಮಘಾತೆ ದುರ್ಗತಿಂಚ ಚಿಂತಯಿತ್ವ ಸದಾ ನೃಪಃ. ಬದುಕೆಂತೂ ಏನು ಪ್ರಯೋಜನ ಆಗ್ಲೇ ಇಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತಂದ್ರೆ ಅದು ದುರ್ಗತಿ ಆಗುವಂಥದ್ದು. ಬಹಳ ಮನಸ್ಸಿಗೆ ನೋವನ್ನ ಮಾಡ್ಕೊಂಡಿದ್ದಾನೆ. ಚಿಂತೆಯಿಂದ ದೇಹ ಕೃಶವಾಗಿ ಹೋಗ್ತಾ ಇದೆ. ಅದಕ್ಕೆ ಒಬ್ನು ಕವಿ ಹೇಳ್ತಾನೆ, ಚಿಂತೆ ಮತ್ತು ಚಿತೆಗೆ ಬಿಂದು ಮಾತ್ರ ವ್ಯತ್ಯಾಸ. ಚಿಂತೆ ಬದುಕಿರೋರನ್ನ ಸುಡ್ತಾ ಇದೆ, ಚಿತೆ ಸತ್ತ ನಂತರ ದೇಹವನ್ನು ಸುಡ್ತದೆ ಅಂತ ಒಬ್ನು ಕವಿ ಹೇಳ್ತಾನೆ. ಹಾಗೆ ಚಿಂತೆ ಮಾಡಿ 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 ಅವನಿಗೇನಾಗಿದೆ, ಒಂದು ದಿವಸ ಯಾರೋ ಹೇಳಿದ್ರು, ಒಂದ್ಸಾರೆ ಕಾಡಿನಲ್ಲಿ ಸಂಚಾರ ಮಾಡಿ ಬನ್ನಿ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತ ಹೇಳಿದಾಗ ರಾಜ ಒಂದ್ ದಿವಸ ಯಾರಿಗೂ ತಿಳಿಸದೆ ಅಶ್ವಾರೂಢನಾಗಿ ಗಹನವಾಗಿರುವಂತಹ ಒಂದು ವನವನ್ನ ಪ್ರವೇಶ ಮಾಡಿದ್ದಾನೆ. ಆ ವನ ಹೇಗಿದೆ ಅಂದ್ರೆ, ಅಶ್ವಾರೂಢಸ್ತತೋ ರಾಜ ಜಗಾಮ ಗಹನಂ ವನಂ. ಬಹಳ ಗೂಢವಾಗಿರುವಂಥದ್ದು. ಆ ಮೃಗಗಳು, ಪಕ್ಷಿಗಳು ಇರುವಂತಹದ್ದು. ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ, ರಸ್ತೆನೇ ಇಲ್ಲ ಅಂತಹ ದಟ್ಟವಾದ ಅರಣ್ಯ. ಆ ಅರಣ್ಯಕ್ಕೆ ಪ್ರವೇಶ ಮಾಡಿದ್ದಾನೆ. ನಾನಾ ವಿಧವಾದ ಮರಗಳಿದ್ದಾವೆ. ಮರಗಳ ಬಗ್ಗೆನೇ ಒಂದು 4-5 ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ. ಶಾಲಾ ವೃಕ್ಷ, ತಾಳಿಮರ, ತಮಾಲ ವೃಕ್ಷ, ಇಂಗಳಿಕ ಮರ, ಕಕುಭ ವೃಕ್ಷ, ನಾನಾ ವಿಧವಾದ ಮರಗಳನ್ನ ಹೇಳ್ತಾರೆ. ಆ ಮರಗಳನ್ನ ದಾಟಿ, ಅಂದ್ರೆ ಆ ಕಾಡಿನಲ್ಲಿ ರಾಜ ಹೋಗ್ತಾ ಇದ್ದಾನೆ. ವಿವಿಧವಾದ ಮೃಗಗಳಿದ್ದಾವಂತೆ. ನಾನಾ ವಿಧವಾದ ಮೃಗಗಳ ಹೆಸರನ್ನು ಹೇಳ್ತಾರೆ. ವ್ಯಾಘ್ರ, ವರಾಹ, ಸಿಂಹ, ಶಾಖಾಮೃಗ, ಸರ್ಪಗಳು, ನಾನಾ ವಿಧವಾದ ಪ್ರಾಣಿಗಳು ಅಲ್ಲಿ ಓಡಾಡ್ತಾ ಇದ್ದಾವೆ. ರಾಜನಿಗೆ ಆಶ್ಚರ್ಯವೋ ಆಶ್ಚರ್ಯ, ಎಂಥ ಭಯಂಕರವಾಗಿದೆಲ್ಲಪ್ಪ ಈ ಕಾಡು ಅಂತ. ಮುಂದೆ ಹೋಗ್ತಾ ಇದ್ದಾನೆ. ಹಾಗೆ ಕೃಷ್ಣ ಮೃಗಗಳಿದ್ದಾವೆ. ನರಿಗಳನ್ನು ನೋಡ್ತಾನೆ, ಮೊಲಗಳನ್ನ ನೋಡ್ತಾನೆ, ಮದ್ದಾನೆಗಳನ್ನ ನೋಡ್ತಾನೆ. ರಾಜ ಹಾಗೆಯೇ ಮುಂದೆ ಹೋಗ್ತಾ ಇದ್ದಾನೆ. ಹುಲಿಗಳ ಗರ್ಜನೆಯನ್ನ ಕೇಳ್ತಾ ಇದ್ದಾನೆ. ಭಯಂಕರವಾಗಿರುವಂತಹ ಸಿಂಹಗಳ ಗರ್ಜನೆ ಕೇಳಿಸ್ತಾ ಇದೆ. ವಿಚಿತ್ರವಾದ ಪಕ್ಷಿಗಳಿದ್ದಾವೆ ಆ ಕಾಡಿನಲ್ಲಿ. ಮಧ್ಯಾಹ್ನದ ಸಮಯ. ಇಷ್ಟೆಲ್ಲ ನೋಡ್ತಾ ಮುಂದೆ ಹೋದ. ಅದನ್ನೆಲ್ಲ ವರ್ಣನೆ ಮಾಡುತ್ತದೆ ಭವಿಷ್ಯೋತ್ತರ ಪುರಾಣ. ಮುಂದೆ ಹೋಗ್ತಾ ಇದ್ದಾನೆ. ರಾಜನಿಗೆ ಹಸಿವೆ, ನೀರಡಿಕೆ ಆಗಿದೆ. ವನದಲ್ಲಿ ನಾನೀಗ ಹೇಳಿದ್ನಲ್ಲ, ದಿಕ್ಕು ಕಾಣೋದಿಲ್ಲ, ರಸ್ತೆ ಇಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಗಂಟಲು ಒಣಗ್ತಾ ನಿಂತ. ಅಲ್ಲೇ ಯಾರೋ ಒಬ್ರು ಬರೋಂಥವ್ರನ್ನ ಕಾಡಿನಲ್ಲಿ ಒಬ್ರು ಯಾರೋ ಹೋಗಿ ಹೊರಟಿದ್ರು. ಅವ್ರನ್ನ ಕೇಳ್ದ, ಮನಸ್ಸಿನಲ್ಲೇ ವಿಚಾರ ಮಾಡದ, ಅಯ್ಯೋ ಎಂಥ ದುಃಖ ಪ್ರಾಪ್ತಿ ಆಗ್ತಾ ಇದೆ ನನಗೆ. ಯಜ್ಞಯಾಗಗಳಿಂದ, ಅನೇಕ ಹೋಮಗಳಿಂದ ದೇವತೆಗಳನ್ನ ತೃಪ್ತಿಪಡಿಸಿದ್ದೇನೆ.
ಇಷ್ಟ ಭೋಜನವನ್ನ ದಾನಗಳನ್ನ ಬ್ರಾಹ್ಮಣರಿಗೆ ತೃಪ್ತಿ ಕೊಟ್ಟು ಪಡಿಸಿದ್ದೀನಿ, ಆದರೂ ನನಗೆ ಯಾಕೆ ಈ ರೀತಿಯಾದ ದುಃಖ ಆಗ್ತಾ ಇದೆ ಅಂತ ಮನಸ್ಸಿನಲ್ಲೇ ವೇದನೆ ಪಡ್ತಾ ಇದ್ದಾನೆ. ಮಕ್ಕಳಂತೆ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಪಾಲನೆ ಮಾಡಿದ್ದೇನೆ, ಆದರೂ ಪ್ರಜಾವಶ್ಚೈವ ಯಥಾಕಾಲಂ ಪುತ್ರವತ್ ಪರಿಪಾಲಿತ. ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆ ಈ ರೀತಿಯಾಗಿ ಕಷ್ಟ ಪ್ರಾಪ್ತಿ ಆಗ್ತಾ ಇದೆ, ಯಾರನ್ನಾರು ಕೇಳೋಣ ಅಂತ ಹುಡುಕ್ತಾ ಇದ್ದ. ಕಾಡಿನಲ್ಲಿ ಯಾರು ಸಿಗ್ಬೇಕು ಇವನಿಗೆ? ಯಾರು ಸಿಕ್ಕಿಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಕಾಣಿಸ್ತು. ಆ ಸರೋವರದ ಹತ್ರ ಹೋದ. ಆ ಒಂದು ಪುಣ್ಯ ಏನಿದೆ ಅಲ್ಲ, ಇವನ ಪುಣ್ಯ ಬಲದಿಂದ ಅವನಿಗೆ ಆ ಸರೋವರ ಕಾಣಿಸಿದೆ. ಮನೋಹರವಾದ ಸರೋವರ. ಓ, ಅಂತೂ ನನಗೆ ನೀರು ಕುಡಿಲಿಕ್ಕೆ ಸಿಕ್ತಲ್ಲ ಅಂತ ಸಂತೋಷಗೊಂಡ. ಸ್ವಲ್ಪ ಹೋದಂತಹ ಸಂದರ್ಭದಲ್ಲಿ ಆ ಸರೋವರದ ಸಮೀಪದಲ್ಲೇ ಒಂದು ಋಷಿಗಳ ಆಶ್ರಮ ಇತ್ತು. ಆ ಆಶ್ರಮವನ್ನ ನೋಡ್ದ. ಆಶ್ರಮವನ್ನ ನೋಡಿ ಬಹಳ ಸಂತೋಷ ಆಗ್ಬಿಡ್ತು. ಓ, ಆಶ್ರಮ ಇದೆ ಅಂದ್ರೆ ಯಾರೋ ಜನ ಇದ್ದಾರೆ, ಋಷಿಗಳಿದ್ದಾರೆ ಅಂತ ಹೇಳಿ ಹೊರಟ. ರಾಜನ ಬಲಗಣ್ಣು ಹಾರ್ತಾ ಇದೆ. ಬಹಳ ಸಂತೋಷ ಆಯ್ತು ರಾಜನಿಗೆ. ಓ, ಒಂದೇನೋ ಒಳ್ಳೆ ಶುಭ ಸೂಚನೆ ಕಾಣಿಸ್ತಾ ಇದೆ. ಹರ್ಷೇಣ ವಹತಾ ವಿಷ್ಟೋ ಬಭೂವ ನೃತಭಸತ್ತಮ ಕೃತಾಂಜಲಿ ಪುಟೋ ಭೂತ್ವ. ಭಕ್ತಿಯಿಂದ ಕೈ ಮುಗಿತಾ ಇದ್ದಾನಂತೆ ಆ ಋಷಿಗಳನ್ನ. ದಂಡವತ್ ಪ್ರಣಾಮ ಮಾಡದ, ನಮಸ್ಕಾರ ಮಾಡದ. ಆ ಋಷಿಗಳಿಗೆ ಕೇಳ್ತಾ ಇದ್ದಾನೆ, ಸ್ವಾಮಿ, ಉಗ್ರವಾದ ತಪಸ್ಸನ್ನ ಆಚರಣೆ ಮಾಡುವಂಥವ್ರು, ನೀವು ಯಾರು, ಇಲ್ಲಿ ಯಾಕಿದ್ದೀರಿ ಅಂತ ಎಲ್ಲ ಪ್ರಶ್ನೆ ಕೇಳದ. ಅದಕ್ಕೆಲ್ಲ ಉತ್ತರ ಕೇಳ್ತಾರೆ. ಕಿಮರ್ಥಂ ಆಗತ ಯೂಯಂ ವದಂತು ಮಮ ತತ್ವತಃ. ರಾಜ, ನೀ ಯಾರಪ್ಪ? ಯಾವ ಊರಿನ ರಾಜ ನೀನು? ಇಲ್ಲಿ ಯಾಕೆ ಬಂದಿದ್ದೀಯ? ಎಲ್ಲ ಕೇಳದಿರು. ಇಬ್ರು ಮಾತಾಡಿದ್ರು. ಆ ಸಂದರ್ಭದಲ್ಲಿ ಮುನಿಗಳು ಹೇಳ್ತಾ ಇದ್ದಾರೆ, ರಾಜನ್, ನಾವು ವಿಶ್ವೇ ದೇವತೆಗಳು ಸ್ನಾನಕ್ಕಾಗಿ ಇಲ್ಲಿ ಬಂದಿದ್ದೀವಿ. ನೋಡಿ, ಆ ಮಾತನ್ನ ಕೇಳಿದ ಕೂಡಲೇ ರಾಜನಿಗೆ ಆಶ್ಚರ್ಯನೋ ಆಶ್ಚರ್ಯ. ಮುನಿಗಳೆಲ್ಲ ಹೇಳಿದ್ದಾರಂತೆ, ನಾವೆಲ್ಲ ವಿಶ್ವೇ ದೇವತೆಗಳು 5 ದಿವಸ ಮಾಘ ಮಾಸದ ಸ್ನಾನ ಮಾಡ್ಲಿಕ್ಕೋಸ್ಕರವಾಗಿ ಬಂದಿದ್ದೀವಿ. ಪುತ್ರದ ಅಂತ ಖ್ಯಾತಿ ಪಡೆದಿರುವಂತಹ ಒಂದು ಏಕಾದಶಿ ಇದೆ. ಏಕಾದಶಿಯನ್ನ ನಾವು ಅವಶ್ಯವಾಗಿ ಮಾಡ್ತಾ ಇದ್ದೀವಿ. ಶುಕ್ಲ ಪಕ್ಷದ ಈ ಪುತ್ರದ ಏಕಾದಶಿಗೆ ಪುತ್ರರನ್ನ ಕರುಣಿಸುವಂತಹ ಶಕ್ತಿ ಇದೆಯಪ್ಪ. ಅಸ್ಮಿನ್ನೇವ, ಮುನಿಗಳು ಹೇಳುವಂತಹ ಮಾತು, ಅಸ್ಮಿನ್ನೇವ ದಿನೇ ರಾಜನ್ ಪುತ್ರದ ನಾಮ ವರ್ತದೆ. ಏಕಾದಶೀತಿ ವಿಖ್ಯಾತ ಕ್ರಿಯತಾಂ ವ್ರತಮುತ್ತಮಂ. ಆಶೀರ್ವಾದೇನ ಚಾಸ್ಮಾಕಂ ಕೇಶವಸ್ಯ ಪ್ರಸಾದತಃ ಅವಶ್ಯಂ ತವ ರಾಜೇಂದ್ರ ಪುತ್ರಪಾತ್ಯರ್ ಭವಿಷ್ಯತಿ. ರಾಜ ತನ್ನ ಮನಸ್ಸಿನಲ್ಲಿರುವಂತಹ ದುಃಖವನ್ನ ಹೇಳ್ತಾ ಇದ್ದಾನಂತೆ. ಇಲ್ಲ, ನನಗೆ ಬಹಳ ದಿವಸದಿಂದ ಸಂತಾನ ಆಗಿಲ್ಲ, ಹಾಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ, ನೀವು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ರಾಜನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಪ್ಪ, ಪುತ್ರದಾಂತಿ ಏಕಾದಶಿ ಇದೆ, ನೀನು ಅವಶ್ಯವಾಗಿ ಮಾಡು, ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳಿದಾಗ ಕೇಶವನ ಅನುಗ್ರಹ ಆಗ್ತದೆ ಅಂತ ಮುನಿಗಳು ಹೇಳಿದ್ರು. ಹೇಳಿದ ಕೂಡಲೇ ಇವನಿಗೆ ಬಹಳ ಸಂತೋಷ ಆಗಿದೆ. ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ವ್ರತವನ್ನ ಆಚರಣೆ ಮಾಡಿದ್ದಾನೆ. ಆ ಋಷಿಗಳ ಮಾತಿನಂತೆ ಯಾವಾಗ ಪುತ್ರದ ಏಕಾದಶಿಯನ್ನ ಆಚರಣೆ ಮಾಡಿದ್ರೋ, ಪುತ್ರೋ ಜಾತಸ್ತಥಾ ಕಾಲೇ ತೇಜಸ್ವಿ ಪುಣ್ಯಕರ್ಮ ಕೃತ ಮುನೀನಾಂ ವಚನೇನೈವ ಪುತ್ರದಾಯ ಪ್ರಭಾವತಃ. ಜ್ಞಾನಿಗಳ ಮಾತು, ಹಿರಿಯರ ಮಾತನ್ನ ವಿಶ್ವಾಸದಿಂದ ಆಚರಣೆ ಮಾಡಿದ್ದೇ ಆದ್ರೆ ಒಳ್ಳೆಯ ಫಲ ಬರ್ತದೆ ಅನ್ಲಿಕ್ಕೆ ನಮಗೆ ಭವಿಷ್ಯೋತ್ತರ ಪುರಾಣ ಸಾಕ್ಷಿಯಾಗಿರುವಂಥದ್ದು. ಒಳ್ಳೆಯ ಗಂಡು ಸಂತಾನವನ್ನ ರಾಜ ಪಡೆದಿದ್ದಾನೆ. ಪಿತರಂ ತೋಷಯಾಮಾಸ ಪ್ರಜಾಪಾಲೋ ಬಭೂವ ಸಹ. ಪುತ್ರ ಯಾವಾಗ ಪುತ್ರನನ್ನ ಪಡೆದದ್ದನೋ, ಪಿತೃಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಆ ಪಿತೃದೇವತೆಗಳ ಅನುಗ್ರಹದಿಂದ, ಏಕಾದಶಿಯ ಮಹಿಮೆಯಿಂದ ಇವನಿಗೆ ಒಳ್ಳೆಯ ಸಂತಾನ ಆಗಿದೆ. ಇಲ್ಲಿ ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ನಿನ್ನನ್ನ ಮುಂದಿಟ್ಟುಕೊಂಡು ಲೋಕಾನಾಂಚ ಹಿತಾರ್ಥಾಯ ತವಾಗ್ರೇ ಕಥಿತಮ್ಮಯ, ನಿನ್ನನ್ನ ಮುಂದಿಟ್ಟುಕೊಂಡು ಎಲ್ಲ ಲೋಕಕ್ಕೆ ಉಪಯೋಗ ಆಗಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಪರಮಾತ್ಮ. ಏತದ್ವ್ರತಂತು ಯೇ ಮರ್ತ್ಯ ಕುರುವಂತಿ ಪುತ್ರಾದಾಭಿಧಂ. ಒಳ್ಳೆಯ ಪುತ್ರನನ್ನ ಈ ವ್ರತವನ್ನ ಮಾಡೋದ್ರಿಂದ ಬರುವಂಥದ್ದು ಒಳ್ಳೆಯ ಸಂತಾನ ಆಗ್ತದೆ.
ಈ ಲೋಕದಲ್ಲಿ ಒಳ್ಳೆಯ ಸುಖವನ್ನ ಪಡಿತಾನೆ, ಅಂತ್ಯದಲ್ಲಿ ಭಗವಂತನ ಅನುಗ್ರಹವನ್ನೇ ಪಡಿತಾ ಇದ್ದಾನಪ್ಪ. ಅದನ್ನು ಹೇಳ್ತಾನೆ ಭಗವಂತ, ಪುತ್ರಂ ಪ್ರಾಪ್ಯೇಹ ಲೋಕೇತು ಮೃತಾಸ್ತೆ ಸ್ವರ್ಗಗಾಮಿನಃ. ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಪಠನಾತ್ ಶೃಣ್ವತಾಂ, ಹೇಳೋದು ಮತ್ತು ಕೇಳೋದ್ರಿಂದ ಅಶ್ವಮೇಧ ಫಲಂ ಲಭೇ. ಈ ಪುತ್ರದ ಏಕಾದಶಿಯ ಮಹಿಮೆಯನ್ನ ಯಾರು ಹೇಳ್ತಾರೋ ಮತ್ತು ಕೇಳ್ತಾರೋ ಅವರಿಗೆ ಒಳ್ಳೆಯ ಅಶ್ವಮೇಧ ಮಾಡಿದಂತಹ ಫಲ ಬರ್ತಾ ಇದೆ. ಇನ್ನು ಏಕಾದಶಿಯನ್ನ ಮಾಡಿದವರಿಗಂತೂ ಭಗವಂತನ ವಿಶೇಷವಾದ ಅನುಗ್ರಹ ಆಗತ್ತೆ. ಹೀಗೆ ಈ ಪುತ್ರದ ಏಕಾದಶಿಯ ಮಹಿಮೆಯನ್ನ ಭವಿಷ್ಯೋತ್ತರ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸಿದೆ.